ಇನ್ನು ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೊದಲ ಹಂತದ ಭಾರತ್ ಜೋಡೋ ಯಾತ್ರೆ ಯಶಸ್ವಿಯಾಗಿತ್ತು. ಆದರೆ ಎರಡನೇ ಹಂತದಲ್ಲಿ ಶುರುವಾಗಿರುವಂತಹ ನ್ಯಾಯ ಯಾತ್ರೆಗೆ ಅಡ್ಡಿ ಆತಂಕಗಳು ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಯಾಕೆ ಅಂತ ಅಂದ್ರೆ 4 ದಿನದಲ್ಲೇ 4 ಬಾರಿ ಯಾತ್ರೆ ಮೇಲೆ ದಾಳಿಯಾಗಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡವಾಗಿದ್ದಾರೆ. ಸೀನ್ ನಂಬರ್ 1, ಜೋಡೋ ಯಾತ್ರೆ ಮೇಲೆ ಕಲ್ಲು ತೂರಾಟ. ಸೀನ್ ನಂಬರ್ 2, ರಾಹುಲ್ ಯಾತ್ರೆಗೆ ಬಿಜೆಪಿ ಅಡ್ಡಿ. ಸೀನ್ ನಂಬರ್ 3, ದೇವಸ್ಥಾನ ಪ್ರವೇಶ ಮಾಡದಂತೆ ರಾಹುಲ್ಗೆ ತಡೆ. सर अभी आप नहीं जा सकते, हम वहाँ मंदिर जाना चाहते हैं, मंदिर में अलाउ नहीं हमें. ಸೀನ್ ನಂಬರ್ 4, ಅಸ್ಸಾಂನ ಗುವಾಹಟಿಯಲ್ಲಿ ನ್ಯಾಯ ಯಾತ್ರೆಗೆ ತಡೆ. राहुल गांधी बस 4 ದಿನ 4 ಅಟ್ಯಾಕ್. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರೋ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಂಟಕಗಳು ಎದುರಾಗ್ತದೆ. ಜನವರಿ 20ರಂದು ಜೋಡೋ ಯಾತ್ರೆ ಮೇಲೆ ಬಿಜೆಪಿ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಇದಾದ ಮರುದಿನವೇ ರಾಹುಲ್ ಬಸ್ ತಡೆದಿದ್ದ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ನಿನ್ನೆ ದೇವಸ್ಥಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಇವತ್ತು ಗುವಾಹಟಿಯಲ್ಲಿ ದೊಡ್ಡ ಯುದ್ಧವೇ ನಡೆದು ಹೋಗಿದೆ. ಗುವಾಹಟಿಯಲ್ಲಿ ಟ್ರಾಫಿಕ್ ಆಗುತ್ತೆಂಬ ಕಾರಣದಿಂದ ಯಾತ್ರೆ ನಡೆಸಲು ಅವಕಾಶ ನೀಡಿರಲಿಲ್ಲ. ಹೀಗಾಗಿ ಯಾತ್ರೆ ಎಂಟ್ರಿ ಆಗ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಇದರಿಂದ ಕೈ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದಿದೆ. ಪೊಲೀಸ್ ಬ್ಯಾರಿಕೇಡ್ ಅನ್ನೇ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಎಂದ ರಾಹುಲ್. ಯಾತ್ರೆ ತಡೆದಿದ್ದಕ್ಕೆ ಕೆಂಡವಾಗಿರೋ ರಾಹುಲ್ ಗಾಂಧಿ ಬಜರಂಗ ದಳದ ಯಾತ್ರೆ ತಡೆಯುತ್ತಿಲ್ಲ, ನಮ್ಮ ಯಾತ್ರೆ ತಡೆಯುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. और मेन इशू आज असम में यात्रा बन गया है. अब जहाँ तक मंदिर में जाने का रोकना, कॉलेज में जाने से रोकना, अब यहाँ पे पद यात्रा रुकवानी, ये तो इनकी स्टाइल है. इंटिमिडेशन टैक्टिक्स है. हम इंटिमिडेट नहीं होते इन लोगों से, इनसे डरते नहीं है. ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಿಸಲು ಡಿಜಿ ಮತ್ತು ಐಜಿಪಿಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ. ಗಲಾಟೆಗೆ ಪ್ರಚೋದನೆ ನೀಡುತ್ತಿದ್ದಾರೆಂದು ಆರೋಪಿಸಿ ರಾಹುಲ್ ವಿರುದ್ಧ ಕೇಸ್ ದಾಖಲಿಸಲು ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಆರೋಪಕ್ಕೆ ಟಕ್ಕರ್ ಕೊಟ್ಟಿರೋ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಇವೆಲ್ಲ ನಕ್ಸಲ್ ತಂತ್ರಗಾರಿಕೆ ಅಂತ ಟ್ವೀಟ್ ಮಾಡಿದ್ದಾರೆ. ಭಾರತ್ ನ್ಯಾಯ ಯಾತ್ರೆ ತಡೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಅಸ್ಸಾಂ ಬಿಜೆಪಿ ಸರ್ಕಾರಕ್ಕೆ ಅಸ್ಸಾಂ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ರಾಜ್ಯದಲ್ಲೂ ಆಕ್ರೋಶ ವ್ಯಕ್ತವಾಗಿದೆ. ಜೋಡೋ ಯಾತ್ರೆ ತಡೆದಿದ್ದಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಯಾತ್ರೆ ತಡೆದರೆ ನಾವು ಹೆದರೋದಿಲ್ಲ ಅಂತ ಡಿಕೆ ಕಿಡಿಕಾರಿದ್ರು. ಬಿಜೆಪಿಯ ಕೆಲ ಪುಂಡರಿಂದ ಯಾತ್ರೆ ತಡೆಯೋ ಪ್ರಯತ್ನ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ನಾವು ಯಾವುದಕ್ಕೂ ಹೆದರುದಿಲ್ಲ. ನಿಮ್ಮ ಕೇಸು, ನಿಮ್ಮ ಜೈಲು, ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಹೆದರುದಿಲ್ಲ. ಪಾದಯಾತ್ರೆನ ತಡೆ ಓಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಬಿಜೆಪಿ ಅವರು ಅದರಲ್ಲಿ ಕೂಡ ನರೇಂದ್ರ ಮೋದಿ ಅವರು ಬಹಳ ವಿಶೇಷವಾಗಿ ಆತಂಕಗೊಂಡು ಅವರ ಒಂದು ಭಯದಿಂದ ಈ ರೀತಿಯ ಒಂದು ಆತಂಕವನ್ನ ಮತ್ತು ಗುಂಡಾಗಿರಿಯನ್ನ ಎಲ್ಲಾ ಕಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಇನ್ನು ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಗದಗ, ರಾಯಚೂರು, ಕೊಪ್ಪಳದಲ್ಲೂ ಭಾರೀ ಪ್ರತಿಭಟನೆ ನಡೆಯಿತು. ಬ್ಯೂರೋ ರಿಪೋರ್ಟ್, ಟಿವಿ9.